ನಮಸ್ಕಾರ. ನಾವೀಗ ಉತ್ತರಾಖಂಡದ ಗುಪ್ತಕಾಶಿಯಲ್ಲಿದ್ದೇವೆ. ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ನಿಂತು ನೋಡುವಾಗ ಎಂಥ ವೈಭವ ಇದು. ಇಲ್ಲಿಯ ಸೂರ್ಯೋದಯ, ಚಂದ್ರೋದಯ, ದೇವರದಯ ಕಾಣೋ, ಇನ್ನೆಲ್ಲಿಯ ಭಯ ಮಾಡೋ ಅನ್ನೋ ಹಾಗೆ. ವಿಶೇಷ ಅಂದರೆ ಇಲ್ಲಿಯೂ ಕೂಡ ಸುತ್ತಮುತ್ತಲೂ ನಮಗೆ ಹಸುಗಳೇ ಕಾಣ್ತಾ ಇವೆ. ಅದನ್ನು ಕಾಣುವಾಗ ನಮಗೆ ದೇವರ ಹತ್ರ ನೆನಪಾಗುತ್ತೆ. ನಮ್ಮ ಕಾಲಕ್ಕೆ ಮಹರ್ಷಿಗಳನ್ನು ನೋಡುವ ಯೋಗ ಇದ್ರೆ ದೇವರ ಹತ್ರ ನೋಡದೆ. ಗೋಕರ್ಣದ ಅಶೋಕೆಯಲ್ಲಿ ಅವರು ಅನೇಕ ಕಾಲ ಇದ್ದರು. ಇಡೀ ಭಾರತವನ್ನು ಸಂಚಾರ ಮಾಡಿದವರು. ಯಾವ ನಮ್ಮ ಪಾರಂಪರಿಕವಾದ ಬದುಕನ್ನು ಋಷಿಮುನಿಗಳು ಬದುಕಿ ತೋರಿಸಿದ್ರು ಹಾಗೆ ಬದುಕಿದವರು ದೇವರ ಹತ್ರ. ಸೇವೆ ಪ್ರಧಾನವಾದ ಧರ್ಮ ಅಂತ ತನ್ನ ಗುರುವಿನ ಸೇವೆಯನ್ನು ಮಾಡಿದವರು. ರಮಣ ಮಹರ್ಷಿಗಳ ಸೇವೆಯನ್ನು ಮಾಡಿದವರು ಅವರು. ವಾಸಿಷ್ಠ ಮುನಿಗಳ ಸೇವೆಯನ್ನು ಮಾಡಿದವರು ಅವರು. ಗೋಶಾಲೆಯನ್ನು ಮಾಡಿದ್ರು. ಲೋಕೋಪಕಾರವಾದ ಅನೇಕ ಕೆಲಸಗಳನ್ನು ಮಾಡಿದರು. ಅನೇಕ ಗ್ರಂಥಗಳನ್ನು ಬರೆದರು. ಅವರ ಹೆಸರಿನಲ್ಲಿ ಈ ಹೊತ್ತು ಅಶೋಕೆಯಲ್ಲಿ ಅವರ ಮೊಮ್ಮಗ ಡಾಕ್ಟರ್ ಪತಂಜಲಿ ಶರ್ಮಾ ಹಾಗೂ ಸೌಮ್ಯ ಶರ್ಮಾ ಹಾಗೂ ಅವರ ತಂದೆಯವರು ಎಲ್ಲ ಸೇರಿ ಒಂದು ಗೋಶಾಲೆ ಮಾಡಿದ್ದಾರೆ. 18ನೇ ಇಸ್ವಿಯಲ್ಲಿ ಪ್ರಾರಂಭವಾದದ್ದಿದು. ಒಂದು 5 ಗೋವುಗಳಿಂದ ಪ್ರಾರಂಭ ಮಾಡಿದ್ರಂತೆ. ಆದರೆ ಈ ಹೊತ್ತು 150ಕ್ಕೂ ಹೆಚ್ಚು ಗೋವುಗಳನ್ನು ಅಲ್ಲಿ ಸಾಕಿದ್ದಾರೆ. ಅದನ್ನು ನೋಡುವುದೇ ಒಂದು ಚಂದ. ಮುಖ್ಯವಾಗಿ ದೇಶೀಯ ತಳಿಗಳಿವೆ. ಹಾಗೆಯೇ ಗುಜರಾತ್ ಮುಂತಾದ ಬೇರೆ ಬೇರೆ ಭಾರತದ ಪ್ರದೇಶಗಳಿಂದ ತಂದ ಹಸುಗಳು, ಗೀರ್ ತಳಿಗಳು ವಿಶೇಷವಾಗಿ ನೋಡೋದಕ್ಕೆ ಕಣ್ಣು ತುಂಬಿಕೊಳ್ಬೇಕು. ಹಾಗೇನೆ ಈ ಭೂಮಿಗೂ ಹೆಸರು ಹಾಗೆ ತಾನೆ, ಗೋ ಅಂತ. ಅದಕ್ಕೇನೆ ನಮ್ಮ ಋಷಿ ಮುನಿಗಳು ಹೇಳಿದರು, ಗಾವೋ ಮೇ ಮಾತರ ಸಂತು ಪಿತರ ಸಂತು ಗೋ ವೃಷ. ಎತ್ತೇ ನಮ್ಮ ತಂದೆ, ಹಸುವೆ ನಮ್ಮ ತಾಯಿ ಅಂತ. ನಮ್ಮ ಎಲ್ಲ ಕರ್ಮಾಚರಣೆಗಳಲ್ಲಿ ಅದರ ಅಂತ್ಯದಲ್ಲಿ ನಾವು ಊಟ ಮಾಡುವುದಕ್ಕೆ ಮೊದಲು ಗೋವಿಗೆ ಆಹಾರ ಕೊಟ್ಟು ಊಟ ಮಾಡಬೇಕು. ಒಂದು ಗೋಗ್ರಾಸ ಕೊಡೋದು ಅಂತ ಒಂದು ಪದ್ಧತಿ ಇದೆ. ಆವಾಗ ನಾವು ನನ್ನ ತಾಯಿ ಅಂತ ನೆನೆಸ್ಕೊಳ್ತೇವೆ ಅದನ್ನು. ಅಷ್ಟೇ ಅಲ್ಲ, ಅದು ತಾಯಿಯಾಗಿಯೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆ ಹಾಲಿನ ಮಹತ್ವವೇ ಹಾಗೆ. ತಾನು ಹುಲ್ಲು ಹಿಂಡಿಯನ್ನು ತಿಂದು ಅಮೃತ ಸದೃಶವಾದ ಹಾಲನ್ನು ನಮಗೆ ಕೊಡುವ ಒಂದು ಪ್ರಾಣಿ ಜಗತ್ತಿನಲ್ಲಿದ್ದರೆ ಗೋವು ಅಂತಲೇ ಲೆಕ್ಕ. ಒಳ್ಳೆಯವರನ್ನ ನಾವು ಹೇಳುವಾಗ ಅವನು ಗೋವಿನಂಥ ಮನುಷ್ಯ ಅಂತ ಹೇಳುವುದುಂಟು. ಹಾಗಾಗಿ ಒಳ್ಳೆಯದಕ್ಕೆ ಒಂದು ಪ್ರತೀಕ ಇದ್ದರೆ ಅದು ಗೋವು. ಅಂತಹ ಗೋ ಸೇವೆಯನ್ನು ಮಾಡುವುದರಿಂದ ಅದು ದೇವರ ಸೇವೆ, ಜನಾರ್ದನನ ಸೇವೆ. ಅನೇಕ ಕಾರಣಗಳುಂಟು ಅದಕ್ಕೆ. ಕೇವಲ ಹಾಲಿನಿಂದ ಅಂತಲ್ಲ, ನಾವು ಪಂಚಗವ್ಯ ಸೇವನೆ ಮಾಡ್ತೇವೆ ಶುದ್ಧೀಕರಣಕ್ಕಾಗಿದೆ. ಯಸ್ತ್ವಗಸ್ತಿ ಗತಂ ಪಾಪಂ. ತ್ವಕ್ ಹಾಗೂ ಅಸ್ಥಿ, ಚರ್ಮ ಮತ್ತು ಅಸ್ಥಿಗೆ ಸಂಬಂಧಪಟ್ಟಂತಹ ರೋಗಗಳನ್ನು ನಿವಾರಣೆ ಮಾಡುವ ದಿವ್ಯ ಶಕ್ತಿ ಹೇಗುಂಟು ಅಂತಂದರೆ, ಅಗ್ನಿಯು ಇಂಧನವನ್ನು ಹೇಗೆ ಸುಟ್ಟು ಹಾಕ್ತದೋ ಹಾಗೆ ರೋಗವನ್ನು ಸುಟ್ಟು ಹಾಕುವ ಶಕ್ತಿ ಇರುವುದು ಪಂಚಗವ್ಯದಲ್ಲಿ. ಹಾಗೆ ಈ ಪಂಚಗವ್ಯದ ಮೂಲಕ, ಕ್ಷೀರದ ಮೂಲಕ, ಅಷ್ಟೆಲ್ಲ ಗೋಮಯದ ಮೂಲಕ ಅದು ಗೊಬ್ಬರವನ್ನು ಕೊಡ್ತದೆ, ಹಾಲನ್ನು ಕೊಡ್ತದೆ. ಯಾವ ವಸ್ತುವು ಕೂಡ ಅಲ್ಲಿ ಹಾಳಾಯಿತು ಅನ್ನೋ ಪ್ರಶ್ನೆ ಇಲ್ಲ. ಹಾಗಾಗಿ ಅವಳು ತಾಯಿ. ನಾವು ಏನನ್ನೂ ಕೊಟ್ಟರೆ ತಾನು ಜಗತ್ತನ್ನು ರಕ್ಷಿಸುವುದಕ್ಕೆ ಬೇಕಾದ ಶಕ್ತಿಯನ್ನು ಕೂಡ ನಮಗೆ ಕೊಡ್ತದೆ. ಅಂತಹದ್ದೊಂದು ಗೋವನ್ನು ಸಾಕೋದು ಅದು ದೇವತಾ ಕಾರ್ಯ, ಅದೊಂದು ಯಜ್ಞ ಕರ್ಮವೇ ಸರಿ. ಹಾಗಾಗಿ ಒಮ್ಮೆ ಸಸ್ಯ ಸಂಜೀವಿನಿಗೆ ಬರಬೇಕು. ನೀವು ದೇವರಾತ್ರಿ ಗೋಶಾಲೆಯನ್ನು ನೋಡಬೇಕು, ನೋಡಿ ಪವಿತ್ರರಾಗಬೇಕು.
ನಿಮ್ಮ ಅನೇಕ ರೋಗಗಳು ಪ್ರಾಯಶಃ ಈ ಗೋಶಾಲೆಯನ್ನು ನೋಡಿದ್ರೇ ಕಡಿಮೆ ಆಗ್ತದೆ ಅಂತ ನನ್ನ ಭಾವನೆ. ಒಮ್ಮೆ ಬನ್ನಿ, ದರ್ಶನ ಮಾಡಿಕೊಳ್ಳಿ.